ಶಿವಮೊಗ್ಗದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪನವರು ಪತ್ರಿಕಾಗೋಷ್ಠಿ ನಡೆಸಿ ತಿರುಪತಿ ಲಡ್ಡು ಪ್ರಕರಣದ ವಿಚಾರವಾಗಿ ಮಾತನಾಡಿದರು. ಹಿಂದೂ ಸಮಾಜ ಜೊತೆಗೆ ಹೊಂದ್ಕೊಳ್ಳೋದು ಸ್ವಾಭಾವಿಕವಾಗಿ ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ರು ಮಾಡಬೇಕು. ಆದರೆ ಆ ತಿರುಪತಿನಲ್ಲಿ ನಡೆದಂತ ಲಡ್ಡು ಪ್ರಕರಣದ ಬಗ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ. ತಿರುಪತಿ ಲಡ್ಡು ಪ್ರಸಾದದಲ್ಲಿ ಭಕ್ತಿ ಕೂಡ ತುಂಬಿರುತ್ತೆ. ಆದರೆ ಹಿಂದಿನ YSR ಪಾರ್ಟಿಯ ಜಗನ್ಮೋಹನ್ ರೆಡ್ಡಿ ಅವರ ನೇತೃತ್ವದ ಸರ್ಕಾರದಲ್ಲಿ ನಾವೆಲ್ಲರೂ ಕೂಡ ಗೋವನ್ನ ಗೋಮಾತೆ ಅಂತ ಕರಿತೀವಿ. ಗೋಮಾತೆಯ ಕೊಬ್ಬನ್ನು ಕೂಡ ತಿರುಪತಿ ಲಡ್ಡಲ್ಲಿ ಸೇರಿಸಿ ತಯಾರು ಮಾಡ್ತಿದ್ದಾರೆ ಅಂತ ಕೇಳಿ ತುಂಬಾ ಆಶ್ಚರ್ಯ ಆಯ್ತು, ತುಂಬಾ ನೋವು ಆಯ್ತು. ಈಗಾಗಲೇ ಅದನ್ನ ತನಿಖೆ ಮಾಡೋದಿನ್ನೇನು ಅವಶ್ಯಕತೆ ಇಲ್ಲ. ಗುಜರಾತ್ ನ ಜಾನುವಾರು ಪ್ರಯೋಗಾಲಯ NDDB ಕಾರ್ಪ್ ಲಿಮಿಟೆಡ್ ಅವರು ತುಂಬಾ ಸ್ಪಷ್ಟವಾಗಿ ವರದಿನೂ ಕೊಟ್ಟಿದ್ದಾರೆ. ತಿರುಪತಿ ಲಡ್ಡಿನಲ್ಲಿ ಗೋವಿನ ಕೊಬ್ಬು, ಹಂದಿ ಕೊಬ್ಬು, ಮೀನಿನ ಎಣ್ಣೆ, ದ್ವೇಷ ಸಾಧನೆ ಮಾಡೋದಕ್ಕೆ ಮುಸಲ್ಮಾನರಾಗ್ಲಿ ಕ್ರಿಶ್ಚಿಯನ್ರಾಗ್ಲಿ ಈ ದಿಕ್ಕಲ್ಲಿ ಯಾವ ಕಾರಣಕ್ಕೂ ಹೋಗಬಾರ್ದು. ಇಡೀ ದೇಶ ಆಶ್ಚರ್ಯ ಪಡೋ ರೀತಿಯಲ್ಲಿ, ಇಡೀ ಪ್ರಪಂಚದ ಹಿಂದೂಗಳಿಗೆ ನೋವುಂಟು ಮಾಡೋ ರೀತಿಯಲ್ಲಿ ತಿರುಪತಿ ಲಡ್ಡಿನಲ್ಲಿ ಈ ರೀತಿ ಗೋವಿನ ಕೊಬ್ಬು, ಹಂದಿ ಕೊಬ್ಬು, ಮೀನಿನ ಎಣ್ಣೆ ಇದೆಲ್ಲ ಹಾಕಿ ತಯಾರು ಮಾಡ್ತಾರೆ ಅಂತ ಕೇಳಿ ಇಂತಹ ರಾಕ್ಷಸಿ ಪ್ರವೃತ್ತಿಗೆ ಯಾವ ಕಾರಣಕ್ಕೂ ಕ್ರಿಶ್ಚಿಯನ್ ಸಮಾಜ ಈ ಮಟ್ಟಕ್ಕೆ ಇಳಿಬಾರ್ದಿತ್ತು. ತನ್ನ ಮನೆಯಲ್ಲಿ ಯಾರನ್ನಾರು ಪೂಜೆ ಮಾಡಿ ಕನ್ವರ್ಟೆಡ್ ಕ್ರಿಶ್ಚಿಯನ್ ಜಗನ್ಮೋಹನ್ ರೆಡ್ಡಿ ಅಂದ್ರೆ ಹಿಂದೂ ಸಮಾಜದ ಪಾವಿತ್ರತೆಗೆ, ದೇವಸ್ಥಾನದ ಪಾವಿತ್ರತೆಗೆ, ಆ ಲಡ್ಡು ತಗೊಂಡೋಗೋ ಉದ್ದೇಶ ಭಕ್ತಿಗೆ ವರ್ಷಗಟ್ಟಲೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆಗಲ್ಲ. ಅಲ್ಲಿ ಹೋದ್ಮೇಲೆ ಲಡ್ಡು ತರಲೇಬೇಕು, ಎಲ್ರೂ ಹಂಚಬೇಕು, ಭಕ್ತಿನ ಹಂಚ್ಕೋಬೇಕು, ಧರ್ಮ ಉಳಿಬೇಕು ಅನ್ನೋಂಥ ಅಪೇಕ್ಷೆ ಅಲ್ಲಿ ಹೋಗಂತ ಎಲ್ಲ ಭಕ್ತರಿಗಿರುತ್ತೆ. ಆದ್ರೆ ಈ ರೀತಿ ಮಾಡಿದ್ರ ಬಗ್ಗೆ ಕ್ಷಮೆ ಕೇಳಬೇಕಿತ್ತು. ಏನ್ ಹೇಳ್ತಾ ಇದ್ದಾರೆ? ಚಂದ್ರಬಾಬು ನಾಯ್ಡು ಅವ್ರು ಬಂದು ಎಲ್ಲಿ ಬೇಕಾದ್ರೂ ದೇವ್ರ ಮೇಲೆ ಪ್ರಮಾಣ ಮಾಡ್ಲಿ, ನೀವು ಕನ್ವರ್ಟೆಡ್ ಕ್ರಿಶ್ಚಿಯನ್, ನೀವೇನ್ ಪ್ರಮಾಣ ಮಾಡ್ತೀರಿ? ಇವತ್ತು ಮೊದಲನೇದು ಆ ಜಗನ್ ಮೋಹನ್ ರೆಡ್ಡಿ ಮತ್ತು ಅಲ್ಲಿಯ ಅಧ್ಯಕ್ಷ ಆಗಿದ್ದನಲ್ಲ ಸುಬ್ಬಾರೆಡ್ಡಿ, ಅವರಿಬ್ಬರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ತಕ್ಷಣ ಅರೆಸ್ಟ್ ಮಾಡ್ಲೇಬೇಕು, ಬಂಧಿಸ್ಬೇಕು ಅವ್ರನ್ನ. ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಿ ಬದುಕು? ಇದು CBI ತನಿಖೆ ಆಗ್ಬೇಕು. ಇದರಲ್ಲಿ ಯಾರ್ಯಾರು ಇದರಲ್ಲಿ ಬೆಂಬಲ ಕೊಟ್ಟಿದ್ದಾರೆ ಅವರಷ್ಟು ಜನಕ್ಕೂ ಶಿಕ್ಷೆ ಆಗ್ಬೇಕು. ಹಿಂದೂ ಸಮಾಜ ಏನೇ ಆದ್ರೂ ಕೂಡ ತಡ್ಕೊಂಡಿರತ್ತೆ ಅನ್ನಂತ ಒಂದು ಭಾವನೆ ಏನು ತಂದಿದ್ದಾರೆ, ಇದು ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಸಮಾಜ ಒಪ್ಪಲ್ಲ.